ನಮಸ್ಕಾರ, ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ಇಲ್ಲ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿ ಅದನ್ನ ನೋಡ್ಕೊಂಡೇನು ನಾಳೆ ನೋಡ್ತೀನಿ. ನಾಳೆ ಸಭೆ ಇದೆ, ನಾಳೆಗೆ ಅದೇನು ಪ್ರಯೋಜನ ಇದೆ, ಅವ್ರಿಗೆ ಏನು ಕೊಡ್ಲಿಕ್ಕೆ ಅವಕಾಶ ಚೆಕ್ ಮಾಡ್ತೀವಿ. ಬರೋಂಗಿದ್ರೆ ಮಾಡ್ತೀವಿ. ಅವ್ರ ಮನೆಗೆ ಏನಾದ್ರು ನೋಡಿ, ಈಗ ನಾಳೆ ಚೆಕ್ ಮಾಡಿದ್ವಿ. ಈಗ ನಮ್ಮ ರಾಜು ಶೇಟ್ ಅವ್ರಿಗೆ ಹೇಳಿದ್ದೆ, ಭೇಟಿಯಾಗಿದ್ದಾರೆ. ಮುಂಚೆನೇ ಭೇಟಿಯಾಗಿದ್ದಾರೆ, ನಿನ್ನೆ ಭೇಟಿಯಾಗಿದ್ದಾರೆ. ಸೊ ಅವಶ್ಯ ಬಿದ್ದರೆ ಭೇಟಿ ಆಗ್ತೀವಿ ಅವ್ರಿಗೂ. ಸರ್, ಇನ್ನೊಂದು ವಿಚಾರ ಏನು ಅಂತಂದ್ರೆ, ಬೆಳಗಾವಿಯಲ್ಲಿ ಮಹಾನಗರ ಪಾಲಿಕೆ ಆಯುಕ್ತರ ನೇಮಕ ಆಯಿತು. ಅದಾದ ನಂತರ ಬುಡ ಆಯುಕ್ತರ ನೇಮಕ ಆಗಿತ್ತು. ಅವ್ರನ್ನು ಅವಧಿ ಮುಗಿದಿಲ್ಲ. ಆಗ್ಲೇ ಏನಂತಂದ್ರೆ ಅವರನ್ನ ವರ್ಗಾವಣೆ ಮಾಡಿದ್ರು. ಈ ಬೆಳವಣಿಗೆಗಳು ಎಲ್ಲೋ ಒಂದ್ ಕಡೆ ಏನಂತಂದ್ರೆ ರಾಜಕೀಯವಾಗಿ ಅವೇ ನಡೀತಾನೆ. ಟ್ರಾನ್ಸ್ಫರ್ ಅಂದ್ರೆ ಸರ್ಕಾರದಾಗ ಅಧಿಕಾರ ಇರ್ತೈತಿ, ಅದನ್ನ ನಿರಂತರವಾಗಿ ನಡೀತಾನೆ ಇರ್ತದೆ. ಏನದು ಸತೀಶ್ ಜಾರಕಿಹೊಳಿ ಅವರು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿಕೊಂಡು ಅವ್ರಿಗೆ ಗಮನಕ್ಕೆ ತರದೆ ಇದೆಲ್ಲ ಇಲ್ಲ ನಡೀತದೆ. ತರ್ತಾ ಇಲ್ಲ. ಏನ್ ಮಾತು ತರಬೇಕಂತ ಕಾಯ್ದೆ ಇಲ್ಲ. ತರಬೇಕಾಗಿರ್ತೈತೆ ಮಾನವೀಯ ದೃಷ್ಟಿಯಿಂದ. ಕೇಳಿ ಹಾಕ್ಬೇಕಾಗಿರ್ತೈತಿ, ಕೇಳೋದಲ್ಲ. ಇನ್ನು ಅದರಿಂದ ಏನ್ ನಮ್ಗೇನ ತೊಂದರೆ ಏನಾಗೋಲ್ಲ. ಯಾವುದೇ ಅಧಿಕಾರಿಗಳ ಬಂದ್ರೆ ಅವ್ರ ಜೊತೆ ಕೆಲಸ ಮಾಡ್ತೀವಿ. ಅವರು ಬೇರೆ ಸಂಬಂಧಪಟ್ಟ ಇಲಾಖಾ ಸಚಿವರು ಕೇಳಬೇಕಾಗಿತ್ತು, ಈ ತರ ಮಾಡ್ತಾ ಇದ್ವಿ, ಮಾಡ್ಲಿಕ್ಕೆ ಕಾರಣ ಕೂಡ ಹೇಳಬೇಕಾಗಿತ್ತಲ್ಲ. ಅದು ಕೇಳದೆ ಏಕಾಏಕಿ ಮಾಡೋದ್ರಿಂದ ಸ್ಥಳೀಯ ಶಾಸಕರು ಅವ್ರಿಗೆ ಹೆಚ್ಚು ಸಮಸ್ಯೆ ಆಗ್ಬೇಕಂದ್ರೆ ಅವರು ಶಿಫಾರಸ್ ಮೇಲೆ ಬಂದಿರ್ತಾರ. ಅದು ಸೊ ಆಯಾ ಸಚಿವರಿಗೆ ಕೇಳಬೇಕು, ಆ ಮಂತ್ರಿನಾಗ್ಲಿ ಅಥವಾ ಶಾಸಕನ ಕೇಳಿದ್ರೆ ಒಳ್ಳೆ ಬೆಳವಣಿಗೆ. ಅದು ನಾವು ಯಾಕೆ ಇತ್ತೀಚೆಗೆ ಮಹಾನಗರ ಪಾಲಿಕೆ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಗತಿ ಪರಿಶೀಲನಾ ಸಭೆ ನಡೆಸ್ತಾ ಇದ್ರಿ, ಇತ್ತೀಚೆಗೆ ತಾವು ಹೋಗ್ತಾ ಇಲ್ಲ. ಅದೇನ್ ಮಾಡಲ್ಲ, ಅದಕ್ಕೆ ರಿಸಲ್ಟ್ ಬರೋಲ್ಲ. ಅಧಿಕಾರಿಗಳು ಕೆಲಸ ಮಾಡೋಲ್ಲ. ನಾವು ಹೇಳ್ತೀವಿ, ಹಿಂದಿನ 10 ವರ್ಷದ ಇನ್ನೂ ಹಂಗೆ ಇದಾವ. ಸ್ವಿಮ್ಮಿಂಗ್ ಪೂಲ್ ಹಂಗೆ ಇದೆ, ಟೆನ್ನಿಸ್ ಕೋರ್ಟ್ ಹಂಗೆ ಇದೆ. ಸೊ ಅಧಿಕಾರಿಗಳ ಆಸಕ್ತಿ ವಹಿಸ್ತೀವಿ ಹೋದ್ರೆ ನಾವೇನ್ ಮಾಡಕ್ಕಾಗಲ್ಲ. ಸರ್ಕಾರ ದುಡ್ಡು ಕೊಡ್ತೈತೆ, ಮೇಂಟೈನ್ ಮಾಡೋದಿಲ್ಲ ಅವರು. ಪಾಲಿಕೆ ಇದ್ರ ಎಲ್ಲ ಮಹಾನಗರ ಪಾಲಿಕೆಗೆ IAS ಅಧಿಕಾರಿಗಳು ಇರಬೇಕು. ಯಾಕಂದ್ರೆ ದೊಡ್ಡ ಫಂಡ್ ಇರ್ತದೆ, ದೊಡ್ಡ ಜವಾಬ್ದಾರಿ. ಆ ಎಬಿಲಿಟಿ ಇದ್ದವ್ರ ಅಧಿಕಾರಿಗಳು ಬೇಕು ಅಂತ ಯಾರೇ ಹಾಕೋಲಿ. ಆದ್ರೆ IAS ಅಧಿಕಾರಿಗಳು ಬೇಕು ಅನ್ನುವಂತ ಬೇಡಿಕೆ ಬಹಳ ದಿವಸದಿಂದ ಇದೆ ಸರ್. ಇದೇ ಕರೆ ಬರ್ತಾ ಇಲ್ಲ, ಏನು ಶಾರ್ಟೇಜ್ ಇದೆ. ಈಗ ISM ಶಾರ್ಟೇಜ್ ಇದೆ, ಮೇನ್ ಪೋಸ್ಟ್ಗೆ ಇಲ್ಲ ಅವರು. ಮತ್ತೆ ಇನ್ನೇನು ಬೆಳವಣಿಗೆ ಇರ್ತಾರೆ ಅವ್ರನ್ನ, ಅಲ್ಲೇ ಬೆಂಗಳೂರಾಗ ಶಾರ್ಟೇಜ್ ಇದ್ದಾರೆ. ಸೊ ಹಾಗಾಗಿ ಸಮಸ್ಯೆ ಇದೆ.